ಹುಡ್ಕಾಡ್ತಿದ್ರೆ ಇಳಿಯೋರಿಗೆ ಮೊದಲನೇ ಟರ್ನಿಂಗು, ಹತ್ತೋರಿಗೆ 9ನೇ ಟರ್ನಿಂಗು. ನೋಡಿ ನಮ್ಮ ಗಾಡಿ ಇಷ್ಟು ಲಾಂಗಲ್ಲಿ ಕಟ್ ಮಾಡ್ರು ಗಾಡಿ ಕಟ್ ಆಗಲ್ಲ. ಇದು ಇಲ್ಲಿಂದ ಸ್ಟಾರ್ಟಿಂಗಲ್ಲಿ 9, 8 ಸ್ನೇಹಿತರೆ, ಗುಂಡ್ಲುಪೇಟೆ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿಂದ ಈ ಕಡೆ ಫಾರೆಸ್ಟ್ ಏರಿಯಾಗಳು ಸಿಗ್ತವೆ ಸಿಕ್ಕಾಪಡೆ. ಈ ಬಟ್ಟೆದು ಒಂದು ನೆನಪೇ ಬರಲ್ಲ ಅಂತವೆ. ಟೈಮು 7 ಗಂಟೆ. ಇನ್ನು ಗ್ಲಾಸೇ ಕ್ಲೀನ್ ಮಾಡಿಲ್ಲ. ನಮ್ಮ ಕರ್ನಾಟಕ ಫಾರೆಸ್ಟ್ ಎಲ್ಲ ಪಾಸ್ ಮಾಡ್ಕೊಂಡು ಕೇರಳ ಎಂಟ್ರಿ ಕೊಟ್ಟು ಅಲ್ಲೆಲ್ಲ ಕ್ಲೀನಾಗಿ ತೊಳ್ಕೊಂಡು ಅಲ್ಲಿಂದ ಒಂದು 10-10ವರೆ ಬಿಟ್ಟರೆ ಆರಾಮಾಗಿ ಹೋಗೋದು. ಇನ್ನು 140 ಕಿಲೋಮೀಟ್ರ್ ಐತೆ. 140 ಅಲ್ಲ, 130 ಕಿಲೋಮೀಟ್ರ್ ಐತೆ ಪಾಯಿಂಟಿಗೆ. ದೇವಸ್ಥಾನ ಎಲ್ಲ ದರ್ಶನ ಮಾಡ್ಕೊಬಂದು ಊಟ ಮಾಡ್ಕೊಬಂದು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಇಲ್ಲಾಂದರೆ ಇಷ್ಟೊತ್ತಿಗಾಗಲೇ ಹೆಚ್ಚು ಕಮ್ಮಿ ಅಲ್ಲಿ ಬಾರ್ಡ್ರಲ್ಲಿ ಇದ್ದಿದ್ರೆ ಆರಾಮಾಗಿ ಹೆಂಗೆ ಹೋದ್ರು ತಿರ್ಗಾ ಅಲ್ಲಿ ಕೇರಳ ಎಂಟ್ರಿ ಆದಮೇಲೆ ಅಲ್ಲಿ 10 ಗಂಟೆ 11 ಗಂಟೆ ಮೇಲೆ ಬಿಡೋದು. ಬೇಗ ಬಿಡೋಕ್ಕೆ ಹೋಗಲ್ಲ. ಸುಮ್ಮನೆ ಟ್ರಾಫಿಕಲ್ಲಿ ಬ್ರೇಕ್ ಹೊಡೆದು ಸಾಕಾಗ್ಬಿಡ್ತವೆ. ಹಂಗಾಗಿ ಸ್ವಲ್ಪ ಲೇಟಾಗಿ ಬಿಡೋದು. ಇನ್ನೆಲ್ಲ ನೋಡಿ ತರಕಾರಿ ಅಂಗಡಿಗಳು, ಎಲ್ಲ ತರಕಾರಿ ಅಂಗಡಿಗಳು ಅವೆಲ್ಲ ಹಂಗೆ ಇರಲಿ, ಏನು ಮಾಡೋಕ್ಕಾಗಲ್ಲ. ನಮ್ಮ ದಾರಿ ನಾವು ನೋಡ್ಕೊಂಡು ಓಡೋಗ್ಬಿಡೋಣ. ನಮ್ಮ ಹತ್ರ ಐತೆ ತರಕಾರಿ, ಟೊಮಾಟೊ ಎಲ್ಲ ಐತೆ. ಇನ್ನೇನು ನಾಳೆಯಿಂದ ಈಗ 2 ದಿವಸದಿಂದ ಗಾಡಿಯಲ್ಲಿ ಅಡುಗೆ ಮಾಡಿಲ್ಲ. ಯಾಕಂದ್ರೆ ಗಾಡಿ ಓಡಿಸೋದೇ ಒಂದಿದು, ಅದ್ರಾಗ ಅಡುಗೆಯಲ್ಲಿ ಮಾಡೋದು. ಇನ್ನು ನಾಳೆಯಿಂದ ಅಲ್ಲಿ ಕೇರಳ ಎಲ್ಲ ಹೋದಾಗಲ್ಲ ಗಾಡಿಯಲ್ಲಿ ಅಡುಗೆ. ಕೇರಳದಲ್ಲಿ ಹೋಟ್ಲಲ್ಲಿ ಊಟ ಮಾಡೋಕ್ಕಾಗಲ್ಲ. ವೆಜ್ ಹೋಟ್ಲಂತೂ ಸಿಗಲ್ಲ. ನಾನ್ ವೆಜ್ ಹೋಟ್ಲಾದರೆ ದನಿನ ಮಾಂಸ ಎಲ್ಲ ಮಡಗಿರ್ತಾರೆ, ಮತ್ತು ಸಿಕ್ಕಾಬಟ್ಟೆ ಕಾಸ್ಟ್ಲಿ. ಹಂಗಾಗಿ ಅಲ್ಲೆಲ್ಲ ಹೋಗಿ ಊಟ ಮಾಡೋಕ್ಕೆ ಹೋಗಲ್ಲ. ಎಲ್ಲರೂ ವೆಜ್ ಹೋಟ್ಲ್ ಸಿಕ್ಕರೆ ತಿಂದ್ಬಿಡ್ತೀವಿ, ಇಲ್ಲ ಅಂದರೆ ಇಲ್ಲ. ಹಂಗಾಗಿ ಏನು ಮಾಡ್ಬಿಡೋದು, ಗಾಡಿಯಲ್ಲಿ ಅಡುಗೆ ಮಾಡ್ಕೊಂಬಿಡೋದು. ನೋಡೋಣ ನಾಳೆ ಏನೇನಾಗುತ್ತೆ ಅಂತ ನಾಳೆ ಗೊತ್ತೋಣ. ಈಗ ಸದ್ಯಕ್ಕೆ ಹೋಗೋಣ, ನಮ್ಮ ಫಾರೆಸ್ಟ್ ಎಲ್ಲ ಪಾಸಾಗಿ ನೋಡ್ಕೊಂಡು ಹೋಗೋಣ. ಸ್ನೇಹಿತರೆ, ನಮ್ಮ ಬಂಡೀಪುರ ಅಭಯಾರಣ್ಯಗೆ ಎಂಟ್ರಿ ಕೊಟ್ಟು ಹೋಗ್ತಾ ಇದ್ದೀವಿ. ನೋಡ್ರಿ, ಇವೆಲ್ಲ ನಮ್ಮ ಬಂಡೀಪುರ ಫಾರೆಸ್ಟ್. ಇಲ್ಲೆಲ್ಲೂ ನಿಲ್ಸಂಗಿಲ್ಲ ನಾವು. ಯಾಕಂದರೆ ಜಿಂಕೆ, ಹುಲಿ, ಸಿಂಹ, ಕರಡಿ ಎಲ್ಲ ಓಡಾಡ್ತವಂತೆ. ಆನೆನೂ ಓಡಾಡ್ತವೆ. ನೋಡಿ ಹೆಂಗವೆ ಕಾಡು. 2 ಕಡೆ ಕಾಡು, ಫಾರೆಸ್ಟ್. ಡೇಲ್ ಬರಬೇಕು. ನಮ್ಗೆ ಯಾವತ್ತೂ ಡೇಲ್ ಬರೋ ಇದೇ ಇಲ್ಲ. ಡೇಲ್ ಬಂದಾಗ ಒಳ್ಳೊಳ್ಳೆ ಜಿಂಕೆಗಳೆಲ್ಲ ಬೇಜಾನ್ ಓಡಾಡ್ತಿರ್ತವೆ, ನೋಡಾಡ್ಬೋದು. ಏನು ಮಾಡ್ತೀರಾ, ನಮಗೆ ಡೇಲ್ ಬರೋಕ್ಕೆ ಆಗಲ್ಲ. ಯಾವತ್ತಾರ ಡೇಲ್ ಬಂದಾಗ ನೋಡೋಣ. ಜಿಂಕೆ ಪಂಕೆ ಎಲ್ಲ ಸಿಗ್ತಿರ್ತವೆ, ಎಲ್ಲ ಫಾರೆಸ್ಟೇ. ನೋಡಿ ಇಲ್ಲಿ ಟೈಮಿಂಗ್ಸ್ ಇದೆ. ನೈಟಲ್ಲಿ 9 ಗಂಟೆ ಮೇಲೆ ಬೆಳಗ್ಗೆ 6 ಗಂಟೆವರೆಗೂ, ರಾತ್ರಿ 9ರಿಂದ ಬೆಳಗ್ಗೆ 6ರವರೆಗೂ ಯಾವುದೇ ಥರದ ಗಾಡಿ, ನೀವು ಕಾರ್ ಆಗ್ಬೋದು, 2 ವೀಲರ್ ಆಗ್ಬೋದು, ಯಾವುದೇ ಥರದ ಗಾಡಿ ಬಿಡಲ್ಲ. ಆಂಬುಲೆನ್ಸ್ ಒಂದು ಎಮರ್ಜೆನ್ಸಿ ಇದ್ದರೆ ಬಿಡ್ಬೋದು ಅಂದ್ಕೊಂಡಿದ್ದೀನಿ. ಅದು ಬಿಟ್ಟರೆ ಯಾವುದು ಬಿಡಲ್ಲ. ಗಾಡಿಗಳಂತೂ ನೀವು ಕಾರ್ ಯಾವುದೇ ಕಾರಣಕ್ಕೂ ಏನೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಡಲ್ಲ. ಕಾರೇ ಆಗಲಿ ಮತ್ತೊಂದಾಗಲಿ ಮಗದೊಂದು ಬಿಡಲ್ಲ. ಆಂಬುಲೆನ್ಸ್ ಬಿಟ್ಟರೆ ಬಿಡ್ಬೋದು ಅಷ್ಟೇ. ನೋಡಿ ಹೆಂಗೆ ಕಾಣ್ತಿದೆ ಎಲ್ಲ ಮರಗಳು. ಅಲ್ಲಿ ಹುಲಿ 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 ಆಹಾ, ಹುಡ್ಕಾಡ್ತಿದ್ದೀರಾ? ಯಾವ ಹುಲಿನೂ ಇಲ್ಲ, ಏನಿಲ್ಲ. ಫುಲ್ ಫಾರೆಸ್ಟ್. ಆನೆಗಳು ಹಂಗೆ ಇರ್ತವೆ. ಆ ಕಡೆ ನಮ್ಮ ಗೋಣಿಕೊಪ್ಪ, ಶುಂಠಿಕೊಪ್ಪ ಐತಲ್ಲ, ಆ ಕಡೆ ಎಲ್ಲ ಸ್ವಲ್ಪ ಆನೆಗಳು ಜಾಸ್ತಿ. ಕುಶಾಲನಗರ ಆ ಸರೌಂಡಿಂಗ್ ಅಲ್ಲ, ಈ ಸರೌಂಡಿಂಗಲ್ಲೂ ಇದ್ದಾವೆ ಕಡಿಮೆ. ಮತ್ತು ನಮ್ಮ ಸತ್ಯಮಂಗಲ ಘಾಟ್ ಐತಲ್ಲ, ಅದು ಅಷ್ಟೇ, ಅದ್ರಾಗೂ ಆನೆ ಬೇಜಾನ್ ಇರ್ತವೆ. ಇಲ್ಲೆಲ್ಲ ಸ್ವಲ್ಪ ಕಡಿಮೆ ಅನ್ಕೊಂಡಿದ್ದೀನಿ ನಾನು. ಇನ್ನು ಎಷ್ಟು ದೂರ ಐತೆ ಅನ್ನೋದು ಗೊತ್ತಿಲ್ಲ ಫಾರೆಸ್ಟ್. ಹೋಗೋಣ ಹೋಗೋಣ ಹೋಗೋಣ. ಒಬ್ಬರೈತಿ ಇದ್ರಾಗೆ
ನಮ್ಮ ಅರ್ಜುನ ಕುತ್ಕೊಂಡ್ರೆ ಅಳ್ತಾನೆ, ನಿಧಾನಕ್ಕೆ ಹೋಯ್ತಾನೆ. ಏಯ್ ಹೋಗ್ ಹೋಗ್ ಹೋಗ್. ಯಾಕಪ್ಪ ಅರ್ಜುನ? ಇಲ್ಲಿ ನೋಡಲಿ ಎಷ್ಟು ಹೈಟ್ ತುಂಬಿಕೊಂಡು ಯಾವ ಥರ ಓಪನ್ ಹಾಕೊಂಡು ಹೋಗ್ತಾನೆ. ಅದು ಕುರ್ಲಾನ್ ಹಾಸಿಗೆ, ಅದು ಕುರ್ಲಾನ್ ಹಾಸಿಗೆ ಗೊತ್ತಾ? ನಾವು ಮಲಿಕಳದ ಬೆಡ್ಡು ಹಾಸಿಗೆ ಅದು. ನೋಡಿ ಗಾಡಿಗಳು ಆ ಕಡೆಯಿಂದ ಬರ್ತಾನೆ ಇದ್ದಾವೆ. ಅಂದರೆ 9 ಗಂಟೆವರೆಗೂ ಪರ್ಮಿಷನ್ ಅಷ್ಟೇ. ಇವಾಗ ಟೈಮ್ ಇನ್ನೂ 7:50, ಇನ್ನೂ 1 ಅವರ್ ಟೈಮಿಂಗ್ ಐತೆ. 9 ಗಂಟೆ ಮೇಲೆ ಯಾವ ಗಾಡಿ ಓಡಾಡಲ್ಲ ಇಲ್ಲಿ. ಅಂದರೆ ಒಂದು ಅರ್ಧ ಗಂಟೆ ಓಡಾಡ್ಬೋದು, ಒಂದು 9:30 10 ಗಂಟೆವರೆಗೂ ಓಡಾಡ್ಬೋದು. ಅದ್ರ ಮೇಲೆ ಯಾವ ಓಡಾಡಲ್ಲ. ಏನಕ್ಕಪ್ಪ ಅಂದರೆ ಈಗ ಕರೆಕ್ಟಾಗಿ 8:55ಕ್ಕೆ ಆ ಗೇಟಿಂದ ಪಾಸ್ ಆಗಿರ್ತೀವಿ, ಈ ಕಡೆ ಗೇಟಿಂದ ಪಾಸ್ ಆಗಿರ್ತೀವಿ. ನಾವು ಅಲ್ಲಿ ಹೋಗೋಷ್ಟೊತ್ತಿಗೆ ಒಂದು ಅರ್ಧ ಗಂಟೆ 3/4 ಗಂಟೆ ಆಗುತ್ತೆ. ಆ ಗಾಡಿಗಳು ಓಡಾಡ್ತಷ್ಟೇ. 10 ಗಂಟೆವರೆಗೂ ಲಾಸ್ಟ್. 10 ಗಂಟೆ ಮೇಲೆ ಒಂದೇ ಒಂದು ನರ್ಪಿಳ್ಳೆ ಓಡಾಡಲ್ಲ ಈ ರೋಡಲ್ಲಿ. ಆವಾಗ ಪ್ರಾಣಿಗಳೆಲ್ಲ ರೋಡಿಗೆ ಬರ್ತವೆ, ಗಾಡಿಗಳು ಆಕ್ಸಿಡೆಂಟ್ ಆಗ್ತವೆ, ಸಾಯಿಸ್ತವೆ ಅಂದ್ಬಿಟ್ಟು ಬರಲ್ಲ. ಅವಾಗೆಲ್ಲ ಪ್ರಾಣಿಗಳದ್ದೇ ರೋಡ್ ಇದು. ಭೂತ ಪಿಚಾಚಿ ಅವೆಲ್ಲ ಏನೂ ಇಲ್ಲ. ಅಣ್ಣ ಯಾಕ್ರೋ ಹಿಂಗೆ ಮಾಡ್ತೀರಾ, ಓಳಿಕ್ಸ್ತಿರಲ್ರು. ಅಲ್ಲಿ ಆನೆ 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 ಕಾಣಲಿಲ್ಲಲ್ಲ, ನನಗೂ ಕಾಣಲಿಲ್ಲ. ಸುಮ್ಮನೆ ಹೇಳ್ಕೊಂಡು ಹೋಗೋದಷ್ಟೇ, ಅದರ ಒಂದು ಟೈಮ್ ಪಾಸ್ ಆಗಲಿ ಅಂತ. ನಮ್ಮ ಇದು ಹೋಗ್ತಾ ಇರೋದು ನೋಡ್ರಿ, ಒಳ್ಳೆ ಇದರಲ್ಲಿ ನೋಡಿ ಹೆಂಗವೆ RR ಮೂವಿಗಳಲ್ಲಿ ಬರ್ತಾವಲ್ಲ ದೆವ್ಗಳು ಭೂತಗಳು, ಆ ಥರ ಫೀಲ್ ಆಗುತ್ತೆ. ಆ ಕಡೆ ಈ ಕಡೆ ಮರ ಮೇಲೆ ಇದು. ಎಲ್ಲ ಗಾಡಿಯವರೆಲ್ಲ ಟೂರಿಸ್ಟ್ ಗಾಡಿಯವರೆಲ್ಲ ಹುಯ್ 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 ಅಂತ ಹೋಗ್ಬಿಡ್ತಾರೆ. ನಮ್ಮ ಅರ್ಜುನ ನಿಧಾನನೇ. ಆಲಯ ಮೃಗಾಲಯ ಬಾನಾಡಿಗಳ ಮಿಲಯ ಹೆಂಗವೇ ನೋಡಿ ಸ್ವಾಮಿ. ಒಂದ್ಸಲಿ ಆದ್ರೆ ಹಗ್ಲಲ್ಲಿ ಬರ್ಬೇಕಂತ ಭಾಳ ಆಸೆ ಐತೆ. ನೋಡೋಣ ಯಾವತ್ತಾರ ಹಗ್ಲಲ್ಲಿ ಟ್ರೈ ಮಾಡೋಣ. ಸ್ನೇಹಿತರೆ, ಕರ್ನಾಟಕ ಎಲ್ಲ ಪಾಸಾಗಿ ಕೇರಳ ಎಂಟ್ರಿ ಕೊಟ್ಟಿದ್ದೀನಿ. ಇಲ್ಲಿ ಇಲ್ಲಿ ಬಂದು ನಿಲ್ಲಿಸಿದ್ದೀವಿ. ಇದು ಬಂದು ಮುತ್ತಂಗ ಬಾರ್ಡ್ರ್ ಪಾಸಾಗಿದ್ವಿ. ಇಲ್ಲಿ ಹೋಗಿ ಫಸ್ಟ್ ಊಟ ಮಾಡ್ಕೊಂಬರೋಣ. ಅಲ್ಲಿ ಹೋಗಿ ಊಟ ಮಾಡ್ಕೊಬಂದು ಏನೋ ಪರೋಟ ಗಿರೋಟ ತಿನ್ಕೊಂಬರೋಣ. ಇಲ್ಲಿಂದ 11 ಗಂಟೆಗೆ ಬಿಡೋದು. ಎಲ್ಲಪ್ಪ ಕಾಣೋದೇ ಇಲ್ಲ ಅಂತೀನಿ ನಾನು. ಸ್ವಲ್ಪ ಪೌಡ್ರ್ ಹಾಕೊಂಬರ್ಬೇಕು, ವೈಟ್ ಹಾಕಿದ್ರೆ ಸ್ವಲ್ಪ ಕಾಣ್ಬೋದೇನಪ್ಪ. ಇಲ್ಲಿಂದ 11 ನೋಡಿ, ಇವಾಗ ಕಾಣ್ತೀನಿ. 11, 10:30, 11 ಗಂಟೆಗೆ ಬಿಡೋದು. ಸ್ವಲ್ಪ ಟ್ರಾಫಿಕ್ ಎಲ್ಲ ಕಡಿಮೆ ಆಗಲಿ, ಆಮೇಲೆ ಬಿಟ್ಟರೆ ಆಯಿತು. ಬನ್ನಿ ಫಸ್ಟ್ ಹೋಗಿ ಊಟ ಮಾಡ್ಕೊಂಬರೋಣ. ಲೈನರೆಲ್ಲ ಬಿಸಿಯಾಗಿತ್ತು. ಅಲ್ಲಿಂದ ಇಳಿಸ್ಕೊಂಡು ಹೋಮ್ಸ್ಗಳಲ್ಲಿ ಬ್ರೇಕ್ ಹೊಡ್ಕೊಂಡು ಬರ್ತಾ ಇರ್ತೀವಲ್ಲ, ಎಲ್ಲ ಸ್ವಲ್ಪ ಬಿಸಿಯಾಗಿತ್ತು. ಇನ್ನೇನು ನಿಲ್ಲಿಸ್ತೀವಲ್ಲ ಹೆಚ್ಚು ಕಮ್ಮಿ ಇವಾಗ 8:45. 8:45, 11 ಗಂಟೆವರೆಗೆ ಎಲ್ಲ ಪೂರ್ತಿ ತಣ್ಣಗಾಗಿರ್ತವೆ. ಆರಾಮಾಗಿ ಹೋಗ್ಬೋದು. ಹೋಗೋಣ, ಹೋಗಿ ಫಸ್ಟು ಊಟ ಮಾಡ್ಕೊಂಬರೋಣ. ಅಲ್ಲಿ ಊಟ ಏನೇನು ಮಾಡೋದಂತ ತೋರಿಸ್ತೀನಿ ಬರ್ರಿ. ನೋಡಿ ಸ್ನೇಹಿತರೆ, ಇದೇ ನಮ್ಮ ಊಟ. ಪರೋಟ ಮತ್ತು ಮೊಟ್ಟೆ ಕರಿ. ಕೇರಳ ಎಲ್ಲ ಬಂದರೆ ಆದಷ್ಟು ಪರೋಟ ಮೊಟ್ಟೆ ಕರಿನೇ ತೊಗೊಳ್ಳೋದು. ಯಾಕಪ್ಪ ಅಂದರೆ ನಾನ್ ವೆಜ್ ತಗೊಳಕ್ಕೆ ಹೋಗಲ್ಲ, ಕೆಲವೊಂದು ಮಿಕ್ಸಿಂಗ್ ಇರ್ತವೆ, ಹಂಗಾಗಿ ನಾವು ತಗೊಳ್ಳೋಕ್ಕೆ ಹೋಗಲ್ಲ. ಹಂಗಾಗಿ ಮತ್ತು ಇದು ನೋಡಿ ಜಗ್ಗು, ಸ್ಟೀಲ್ ಜಗ್ಗು ಇಲ್ಲೆಲ್ಲ ಇಕ್ಕೋದು. ಏನಕ್ಕಪ್ಪ ಅಂದರೆ ಅದು ಬಿಸಿನೀರು, ಮಾಮೂಲಿ ಬಿಸಿನೀರು. ಇಲ್ಲಿ ನೀವು ಯಾವುದೇ ಹೋಟ್ಲಲ್ಲಿ ಹೋಗಿ ಬಿಸಿನೀರು ಕೊಡ್ತಾರೆ, ನೀವು ಕೇಳೋ ಅವಶ್ಯಕತೆನೇ ಇಲ್ಲ. ಅವ್ರಿಗಷ್ಟೇ ಕೊಡೋದು, ಬಿಸಿನೀರೇ ಕೊಡೋದು. ಆಮೇಲೆ ನಿಮ್ಗೆ ತಣ್ಣೀರು ಬೇಕು ಅಂತ ಕೇಳ್ದಾಗ ಮಾತ್ರ ಅವ್ರು ತಣ್ಣೀರು ಕೊಡ್ತಾರೆ. ನೋಡ್ತೀರಿ, ಅಲ್ಲಿ ಕಾಣ್ತಿರ್ಬೋದು ನಿಮಗೆ, ಅದು ಅವೇ ಬರ್ತಾ ಇರೋದು. ಇಲ್ಲ ಆ ಥರ ತೋರಿಸ್ತೀನಿ ತಡ್ರಿ. ಇವಾಗ
ನೋಡಿದ್ರೆ ಬರೀ ಊಟ ಮಾಡ್ಕೊಂಡು ಹೋಗೋಣ, ಆಮೇಲೆ ಸಿಗೋಣ. ನೋಡಿ ಸ್ನೇಹಿತರೆ, ಸುಲ್ತಾನ್ ಬತ್ತೇರಿ ಘಾಟು ಇಳಿಸ್ತಾ ಇದ್ದೀನಿ. ಇಲ್ಲಿ ಇದು ವ್ಯೂ ಪಾಯಿಂಟು, ಇಲ್ಲಿಂದನೇ ಎಲ್ಲ ಕ್ಲಿಯರಾಗಿ ಕಾಣುತ್ತೆ. ಅಂದರೆ ನಾವು ನಿಲ್ಸೋಕ್ಕೆ ಜಾಗ ಇಲ್ಲ, ನಿಲ್ಸೋಕ್ಕೆ ಜಾಗ ಇದ್ದರೆ ನಿಲ್ಲಿಸಿ ನೋಡ್ಕೊಂಡು ಹೋಗ್ಬೋದಿತ್ತು. ಏನು ಮಾಡೋಕ್ಕಾಗಲ್ಲ, ಇಲ್ಲೆಲ್ಲ ನಿಲ್ಸ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಾರ್ದು, ಸೀದಾ ಹೋಗ್ಬೇಕು. ಆಮೇಲೆ ಈ ಘಾಟು ಬರೀ 5ರಿಂದ 6 ಕಿಲೋಮೀಟ್ರ್ ಇದೆ. ಆದರೆ ಇಳಿಸೋಕ್ಕೆ 1.5ರಿಂದ 2 ಅವರ್, 1.5 ಅವರ್ ಅಂತೂ ಮಿನಿಮಮ್ ತಗೋತಿದೆ. 5ರಿಂದ 6 ಕಿಲೋಮೀಟ್ರ್ ನೋಡಿ ಎಷ್ಟು ಸ್ಲೋ ಹೋಗ್ತಾ ಇದ್ದೀನಿ. ನೋಡಿದ್ರಾ? ನೋಡಿ ಇವೆಲ್ಲ ವ್ಯೂ ಪಾಯಿಂಟು, ಇಲ್ಲೆಲ್ಲ ಕಾರ್ನವರೆಲ್ಲ ನಿಲ್ಸ್ಕೊಂಡು ನೋಡ್ತಾ ಇದ್ದಾರೆ. ನೋಡಿ ಇಷ್ಟೊತ್ತಿನಲ್ಲೇ ನಿಲ್ಸ್ಕೊಂಡು ನೋಡ್ತಿರ್ತಾರೆ. ಕತ್ಲೆಲ್ಲ ಅಷ್ಟೇನು ಕ್ಲೀನಾಗಿ ಕಾಣಲ್ಲ, ಅಂದರೆ ಬರೀ ಲೈಟ್ ಬೆಳಕು ಊರುಗಳು ಕಾಣ್ತಾವೆ ಅಷ್ಟೇ. ನೋಡಿ ಇವರೆಲ್ಲ ನೋಡ್ತಾ ಇರೋರೇನೆ. ಹಗಲಲ್ಲಿ ಬಂದರೆ ಮಾತ್ರ ಸೂಪರಾಗಿ ಕಾಣುತ್ತೆ, ಅಷ್ಟೇ ಭಯ ಆಗುತ್ತೆ. ಫಸ್ಟ್ ಟೈಮ್ ಬಂದವ್ರಿಗೆ ಅಷ್ಟೇ ಭಯ ಆಗುತ್ತೆ. ಏನು ಮಾಡೋಕ್ಕೆ ಆಗಲ್ಲ. ಈಗ ಸದ್ಯಕ್ಕೆ ನಾವು ನಿಧಾನಕ್ಕೆ ಘಾಟ್ ಇಳಿಸ್ಕೊಂಡು ಹೋಗೋಣ. ಪೂರ್ತಿ ಘಾಟು ಎಷ್ಟು ಟರ್ನಿಂಗ್ ಅವೆ ಏನು ಎಲ್ಲನೂ ತೋರಿಸ್ತೀನಿ. ಹಂಗೆ ಫುಲ್ ವಿಡಿಯೋ ನೋಡ್ತಾ ಇರಿ. ನೋಡಿ ಸ್ನೇಹಿತರೆ, ಇದು ಮೊದಲನೇ ಟರ್ನಿಂಗು. ಅಂದರೆ ಈ ಕಡೆಯಿಂದ ಇಳಿಯೋರಿಗೆ ಮೊದಲನೇ ಟರ್ನಿಂಗು, ಹತ್ತೋರಿಗೆ 9ನೇ ಟರ್ನಿಂಗು. ನೋಡಿ ನಮ್ಮ ಗಾಡಿ ಇಷ್ಟು ಲಾಂಗಲ್ಲಿ ಕಟ್ ಮಾಡ್ರು, ಗಾಡಿ ಕಟ್ ಆಗಲ್ಲ. ಇದು ಇಲ್ಲಿಂದ ಸ್ಟಾರ್ಟಿಂಗಲ್ಲಿ 9, 8, 7, 6 ಇಷ್ಟು ಕಟ್ಟಾಗಲ್ಲ. ಆ ನಂತರ ತೆಳಗೆ ಹೋಯ್ತಾ 2ನೇ ಟರ್ನಿಂಗ್ ಇವಿಷ್ಟೂ ಕಟ್ಟಾಗಲ್ಲ. ಇಲ್ಲಿ ಆದಷ್ಟು ಲಾಂಗಲ್ಲಿ ಕ್ಲಿಯರಾಗಿ ಜಾಸ್ತಿ ಮುಂದೇನೂ ಹೋಗ್ಬಾರ್ದು. ಯಾಕಂದರೆ ನಮ್ಮದು 14 ವೀಲ್ ಇರೋದ್ರಿಂದ 12 ವೀಲ್ ಆಗಲಿ 14 ವೀಲ್ ಆಗಲಿ ರಿವರ್ಸು ಜರ್ಕ್ ಕೊಟ್ಬಿಡ್ತವೆ. ಜರ್ಕ್ ಕೊಡ್ತಂದ್ರೆ ಆಮೇಲೆ ಮುಂದಕ್ಕೆ ಗಾಡಿ ಹೋಗಲ್ಲ. ನೋಡಿ ಎಷ್ಟು ಹತ್ರ ಹೋಗಿದ್ದೀನಿ, ಇಷ್ಟೇ ಗಾಡಿ ಹೋಗಲ್ಲ. ಅದರ ಇವಾಗ ರಿವರ್ಸ್ ತೆಗಿಲೇಬೇಕು ನಾನು. ನೋಡಿ ಮುಂದ್ಗಡೆ ಇದು ಹಗ್ಗಲಲ್ಲಿ ಆಗ್ಬಿಟ್ಟಿದ್ರೆ ಮುಂದೆ ಇರೋ ಪಾತಾಳೆಲ್ಲ ಕಾಣೋದು. ಇದು ರಾತ್ರಿ ಆಗಿರೋದ್ರಿಂದ ನಮಗೇನು ಪಾತಾಳಗಳು ಕಾಣ್ತಿಲ್ಲ. ಇಲ್ಲಿಗೆ ಒಂದು ಟರ್ನು ಪಾಸ್ ಆಯಿತು. ನೋಡಿ ಸ್ನೇಹಿತರೆ, ಇದು 8ನೇ ಟರ್ನಿಂಗು. ಅಂದರೆ 9 ಆದಮೇಲೆ 8, ಅಂದರೆ ಮೇಲಿಂದ ಬರ್ತಾಯಿದ್ದೀವಲ್ಲ. ನೋಡಿ ಇದು ಹೆಂಗೈತೆ ಟರ್ನಿಂಗ್ ಅಂತ. ನಿಮ್ಗೆ ಇಲ್ಲಿ ಬೋರ್ಡ್ ಕಾಣ್ತಿರ್ಬೋದು ನೋಡಿ, ಲೆಫ್ಟ್ ಸೈಡಾಗೆ ಕ್ಲಿಯರಾಗಿ ನೋಡಿ 8 ಅಂತ ಹಾಕಿರ್ತಾರೆ. ನಾವು ಈ ಟರ್ನ್ ಮಾಡಬೇಕು ನೋಡಿ, ಇವಾಗ ನೋಡಿ ಕಾಣ್ತಿದ್ಯಾ, ಅದೇ 8, 9ರಲ್ಲಿ 8 ನೋಡಿ. ಗಾಡಿ ಕಟ್ಟಾಗಲ್ಲ, ಫುಲ್ಲು ಕಟ್ ಮಾಡಿದ್ದೀನಿ, ಆದರೂ ಕಟ್ ಆಗ್ತಿಲ್ಲ.
ಏನು ಮಾಡೋಕ್ಕಾಗಲ್ಲ ನೋಡಿ. ಹಿಂದೆ ಬಿಟ್ಟು ಶಿಸ್ತಾಗಿ ಕಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ರಿವರ್ಸ್ ಬಿಡ್ಬೇಕಾದ್ರೆ ಹುಷಾರಾಗಿ ಒಂದೇ ಸಲಿನೇ ಪೂರ್ತಿ ಬಿಟ್ಬಿಡ್ಬೇಕು, ಒಂದೇ ಪ್ರೆಷರಲ್ಲಿ. ಸ್ವಲ್ಪ ಸ್ಲೋ ಮಾಡಿದ್ವಿ ಅಂದರೆ ಏನಾಗ್ಬಿಡ್ತೈತೆ, ಅದು ಜರ್ಕ್ ಕೊಡೋಕ್ಕೆ ಶುರುವಾಯ್ತು, ಅಲ್ಲೇ ಜರ್ಕ್ ಕೊಡ್ತಾ ಇರ್ತವೆ. ನೋಡಿ ಹಿಂಗೆ ಇಷ್ಟೇ. ಮುಂದ್ಗಡೆ ನೋಡ್ತಿರ್ಬೋದು ನಿಮಗೆ, ಫುಲ್ಲು ಫಾರೆಸ್ಟು, ಮರ, ಬೆಟ್ಟನೇ ಐತೆ. ಅಂದರೆ ಹಗಲಲ್ಲಿ ಬರಬೇಕು, ಸೂಪರಾಗಿರುತ್ತೆ. ಸ್ನೇಹಿತರೆ, ಫೈನಲ್ಲಾಗಿ 4 ಗಂಟೆಗೆ ಪಾಯಿಂಟಿಗೆ ರೀಚ್ ಆಗಿದ್ವಿ. ಪಾಯಿಂಟ್ಗಲ್ಲ, ಪಾಯಿಂಟ್ ಹೇಳಿದ ಜಾಗ ಇಲ್ಲಿ HP ಬಂಕ್ ಐತೆ. ಇಲ್ಲಿ ನೋಡಿದ್ರ HP ಬಂಕ್ ಹತ್ರ ಬಂದು ನಿಲ್ಸ್ಕೋ ಕೇಳೋಣ. ಇಲ್ಲಿಂದ 1.5 ಕಿಲೋಮೀಟ್ರ್ ಹೋಗ್ಬೇಕು ಸೈಟ್ಗೆ. ಬೆಳಗ್ಗೆ ಇಲ್ಲಿ ಲೇಬರ್ ಬರ್ತಾರಂತೆ 6 ಗಂಟೆಗೆ. ಲೇಬರ್ನ ಕರ್ಕೊಂಡು ಹೋಗ್ಬೇಕು. ಟೈಮ್ ಒಂದು ಸ್ವಲ್ಪ ನೋಡಿ, ನೋಡಿದ್ರ 4:15. ಕಂಟಿನ್ಯೂ 3 ದಿನ ಆಯಿತು. ಇಡೀ ನೈಟ್ ಓಡಿಸೋದು. 5 ಗಂಟೆಗೆ 6 ಗಂಟೆಗೆ ಮಲಿಕೊಳ್ಳೋದು, 7 ಗಂಟೆಗೆ ಎದ್ದೇಳೋದು. 2 ಅವರ್ ಇದ್ದೆ ಕಂಟಿನ್ಯೂ 3 ದಿನ. ಇನ್ನು ಇವತ್ತು ಇದೆಷ್ಟೀಗ 4:15, 6 ಗಂಟೆ ಲೇಬರ್ ಬರ್ತಾರಂತ. ಅಲ್ಲಿ 1.5 ಅವರ್ ಎದ್ದೇಳೋದು. ಒಂದ್ಸಲಿ ಎದ್ದುಬಿಟ್ರೆ ಮತ್ತೆ ನಿದ್ದೆ ಬರಲ್ಲ. ಅಪ್ಪಿ ತಪ್ಪಿ 1 ಅವರ್ 2 ಅವರ್ ಮಲಿಕೊಂಡ್ರು. ತಿರ್ಗಾ ಇವತ್ತು ಸಂಜೆ ಅಷ್ಟೊತ್ತಿಗೆ ಖಾಲಿ ಮಾಡಿಕೊಟ್ರೆ ತಿರ್ಗಾ ಇಲ್ಲಿಂದ ಮಂಗಳೂರು 250 ಕಿಲೋಮೀಟ್ರ್ MT ಹೊಡಿಬೇಕು. ಬೆಳಗ್ಗೆ ಕರಿತೈತೆ ಹೋಗೋಷ್ಟೊತ್ತಿಗೆ. ಅದು ಅಷ್ಟೇ, ಈ ಸೇಮ್ 3 ಗಂಟೆ 4 ಗಂಟೆ ರಾತ್ರಿಗೆ ಹೋಗುತ್ತೆ. ತಿರ್ಗಾ ಅಲ್ಲಿ 6 ಗಂಟೆಗೆ ಬೆಳಗ್ಗೆ ಡ್ರೈವರ್ ಗಾಡಿ ಕೊಟ್ಟು ಕಳಿಸ್ಬೇಕು. ಅಲ್ಲಿ ಹೋಗಿ ಮತ್ತೆ ಎಲ್ಲಿ ಮಲಿಕೊಳ್ಳೋಕೆ ಜಾಗ ಇರಲ್ಲ, ಏನಿಲ್ಲ, ಅಲ್ಲೇ ಕೂತಿರ್ಬೇಕು. ತಿರ್ಗಾ ಅವತ್ತು ಲೋಡಾಗಿ ಬಂದರೆ ಮತ್ತೆ ತಿರ್ಗಾ ಅವತ್ತು ನೈಟ್ ಎಲ್ಲ ಗಾಡಿ ಹೊಡಿಬೇಕು.
ಓ ಯಪ್ಪ ದೇವ್ರೇ, ಒಂದು ದಿವಸ ಕರೆಕ್ಟಾಗಿ ಫುಲ್ಲ ನಿದ್ದೆ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಒಂದು ನೈಟ್ ಪೂರ್ತಿ ನಿದ್ದೆ ಮಾಡೋಣಂದರೆ ಟೈಮೇ ಸಿಗ್ತಾಯಿಲ್ಲಪ್ಪ. ಹೋ ನೋಡೋಣ ಹೆಂಗಂಗೆ ಆಗುತ್ತೆ ಅಂತ. ಪಾರ್ಟಿಗಳು ಬರಲಿ, ಹಂಗೂ ಅಪ್ಪ ಘಾಟ್ ಹಿಡಿಸ್ಕೊಂಡು ಬರೋಷ್ಟೊತ್ತಿಗೆ ಸಾಕಾಗ್ಬಿಡ್ತಪ್ಪ. ಇಲ್ಲಿ ಬಂದರೆ ಈ ರೋಡಲ್ಲಿ 4-5 ಅಪ್ಪವೆ, ಸೊರ್ಯಾಗಿ ಅಪ್ಪವೆ, ಹಂಗೆ ಡೌನವೆ. ಅಂದರೆ ಮೇಯ್ನ್ ರೋಡಿಂದ 6 ಕಿಲೋಮೀಟ್ರ್ ಬಂದಿದ್ದೀನಿ ಅಷ್ಟೇ. ಮತ್ತು ಇಲ್ಲಿ ಒಳಗಡೆ 1.5 ಕಿಲೋಮೀಟ್ರು, 7.5 ಕಿಲೋಮೀಟ್ರ್ ಅಷ್ಟೇ ಮೇಯ್ನ್ ರೋಡಿಂದ, ಜಾಸ್ತಿ ಏನಿಲ್ಲ. ಬರ್ರಿ ನಿದ್ದೆ ಮಾಡೋ ಮಲಿಕೊಳ್ಳೋಣ. ಸೆಕೆ ಅಂತೂ ಇಲ್ಲಿ ಫ್ಯಾನ್ ನೋಡಿ ತಿರುಗ್ತೈತೆ, ಫುಲ್ಲು ಸೆಕೆ. ನಮ್ಮ ಕಡೆ ಎಲ್ಲ ಚಳಿ ಅಂತ ಎಲ್ಲ ಹೊಚ್ಕೊಂಡು ಮಲಿಕೊಂಡವ್ರೆ, ಇಲ್ಲಿ ಫುಲ್ಲು ಸೆಕೆ. ಹಾಗೆ ಒಂದು 1.5 ಅವರ್ ಅವ್ರು ಬರೋಷ್ಟೊತ್ತಿಗೆ ನಿದ್ದೆ ಮಾಡೋಣ. ಬೆಳಕು ಕರೆದ್ರೆ ಇಲ್ಲಿ ಏನಾಗುತ್ತಂದರೆ ತೋರಿಸ್ತೀನಿ ನೋಡಿ. ಇದೆ HP ಬಂಕು. ರೋಡ್ ನೋಡಿ ಹೆಂಗವೆ. ಇಲ್ಲಿ ನೋಡಿ ಅಲ್ಲೊಂದು ಗಾಡಿ ಯಾವುದೋ ಟಿಪ್ಪರ್ ಗಾಡಿ ನಿಂತವೆ. ರೋಡ್ ಸೈಡ್ ಹಾಕ್ಕೊಂಡಿದ್ದೀನಿ. 6 ಗಂಟೆ ಜನಗಳು ಓಡಾಡೋಷ್ಟೊತ್ತಿಗೆ ಗಾಡಿ ಇಲ್ಲಿಂದ ತೆಗಿಬೇಕಿಲ್ಲ, ಅಂಗಡಿ ಅವೆ. ಬರ್ತೀನಿ ಅಂತ ಹೇಳಿದ್ದಾರೆ, 6 ಗಂಟೆಗೆಲ್ಲ ಲೇಬರ್ ಬರ್ತೀನಿ ಅಂತಾರೆ. ಇಲ್ಲೊಂದು ಕೇರಳದಲ್ಲಿ ಮಾತ್ರ ಹೇಳಿದ ಟೈಮಿಗೆ ಬರ್ತಾರೆ, ಬರಲ್ಲ ಅಂದರೆ ಬರಲ್ಲ ಅಷ್ಟೇ ಅವರು. ನೋಡೋಣ, ಹಂಗೇನೋ ಬರಲಿಲ್ಲ ಅಂದರೆ ಮುಂದೆ ಎಲ್ಲರೂ ಜಾಗ ನೋಡ್ಕೊಂಡು, ಅವ್ರು ಯಾರು ಎಬ್ಬಿಸ್ತಾರಲ್ಲ ಎದ್ದು ಮುಂದೆ ಎಲ್ಲ ಜಾಗ ನೋಡಿ ಹಾಕ್ಕೊಂಡು. ಫ್ಯಾನು ಬಂಡವಾಳ ಕೊಟ್ಟು ನನಗೆ ತೋರಿಸಿ ಅಂದರೆ ನೀನು ಅಲ್ಲೆಲ್ಲ ಹೊಡಿತಿದ್ದೆ ಗಾಳಿ. ಸರಿ, ಆರಾಮಾಗೆ 1-2 ಅವರು, 1.5 ಅವರ್ ಮಲಿಕೊಳ್ಳೋಣ. ಬೆಳಗ್ಗೆ ಹೆದರೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬೈ, ಗುಡ್ ನೈಟ್.